ಯೋಗಿರಾಜ್ ಅವರನ್ನ ಬರಮಾಡಿಕೊಳ್ಳಲಾಗ್ತಾ ಇದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಭರ್ಜರಿಯಾಗಿ ಸ್ವಾಗತವನ್ನ ಕೋರಲಾಗ್ತಾ ಇದೆ. ನಾನು ಆಗ್ಲೇ ಹೇಳಿದೆ, ಈ ಒಂದು ಪ್ರೈಮ್ ಟೈಮ್ ನ್ಯೂಸ್ ಆರಂಭ ಆಗೋದಕ್ಕಿಂತ ಮುಂಚೆ ಎನಿ ಮೂಮೆಂಟ್ ಅರುಣ್ ಯೋಗಿರಾಜ್ ಅವರು ಹೊರಗಡೆ ಬರ್ತಾರೆ. ಅದರ ಲೈವ್ ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸ್ತೀವಿ ಅಂತೇಳಿ ನೋಡಿ ನಮ್ಮ ಸ್ಕ್ರೀನ್ ಮೇಲೆ. ಅರುಣ್ ಯೋಗಿರಾಜ್ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ರಾಮ ಭಕ್ತರು ಅಲ್ಲಿ ಜಮಾಯಿಸಿದ್ದಾರೆ. ಮೈಸೂರು ಪೇಟವನ್ನ ಅವರಿಗೆ ತೊಡಗಿಸಿ ಶಾಲನ್ನ ಹೊದಿಸಿ ಅವರ ಮೇಲೆ ಹೂವನ್ನು ಹಾಕುವ ಮೂಲಕ ಶಿಲ್ಪಿ ಅರುಣ್ ಯೋಗಿರಾಜ್ ಅವರನ್ನ ಬರಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ ಭದ್ರತೆ, ನೋಡಿ ಅರುಣ್ ಯೋಗಿರಾಜ್ ಅವರಿಗೆ ಕೊಟ್ಟಿರುವಂತಹ ಭದ್ರತೆ. ರಾಮಲಲ್ಲನ ಕೆತ್ತನೆ ಮಾಡಿದಂತಹ ಖ್ಯಾತಿ ಮೈಸೂರಿನ ಅರುಣ್ ಯೋಗಿರಾಜ್ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅವರನ್ನು ಬರಮಾಡಿಕೊಳ್ಳೋದಕ್ಕೆ ರಾಮ ಭಕ್ತರು ಮುಂದಾಗಿದ್ದಾರೆ. ನೋಡಿ ಕ್ರೌಡ್ ನೋಡಿ, ಅಲ್ಲಿ ಕಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಅವರನ್ನ ಬರಮಾಡಿಕೊಳ್ಳಲಾಗ್ತಾ ಇದೆ. ರಾಮ ಭಕ್ತರು ಅಲ್ಲಿ ಅವರನ್ನ ಬರಮಾಡಿಕೊಳ್ತಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಭಕ್ತರು ಜಮಾಯಿಸಿದ್ದಾರೆ. ಪೊಲೀಸ್ ಇಲಾಖೆ ವತಿಯಿಂದಲೂ ಕೂಡ ಸಾಕಷ್ಟು ಭದ್ರತೆಯನ್ನು ತೆಗೆದುಕೊಳ್ಳಲಾಗಿದೆ. ನೋಡಿ ಆ ಸಂಭ್ರಮ, ಆ ಖುಷಿ, ಎಲ್ಲರೂ ಕೂಡ ಅವರ ಕೈಯನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆದುಕೊಳ್ಳೋದಕ್ಕೆ ಅಂತೇಳಿ ಕಾತುರದಿಂದ ಕಾಯ್ತಿದ್ದಾರೆ. ಅವ್ರಿಗೆ ಹಾರವನ್ನ ಹಾಕೋದೇನು, ಅವರ ಕೈಯನ್ನ ಮುಟ್ಟಿ ನಮಸ್ಕರಿಸೋದಂತಂದ್ರೆ ನೋಡಿ ಮಾತಾಡ್ತಿದ್ದಾರೆ ಅರುಣ್ ಯೋಗಿರಾಜ್ ಅವರು. ನೋಡಿ ಅಲ್ಲಿ ಯಾವ ರೀತಿಯಾಗಿ ಪೊಲೀಸ್ನವರು ಮಾಧ್ಯಮದವರನ್ನ ದೂಡ್ತಿದ್ದಾರೆ ಅಂತ ಹೇಳಿ, ಮಾಧ್ಯಮದವರಿಗೆ ಅವರನ್ನ ಮಾತನಾಡಿಸಬೇಕು ಅಂತ ಹೇಳಿ ಅಲ್ಲಿ ಕಾತುರ ಇದೆ. ನಮ್ಮ ವರದಿಗಾರನನ್ನ ಅಲ್ಲಿ ದೂಡಿದ್ದಾರೆ, ಆದ್ರೂ ಕೂಡ ಕರ್ತವ್ಯವನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅರುಣ್ ಯೋಗಿರಾಜ್ ಅವರು ಮಾತನಾಡ್ತಾರೆ ಈಗ. ಅಯೋಧ್ಯೆಯಲ್ಲಿ ತಾವು ಕೆತ್ತಿರುವಂತ ಶಿಲ್ಪಿ ಲೋಕಾರ್ಪಣೆ ಆಗಿದೆ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಇದನ್ನ ಈ ಒಂದು ಅವಕಾಶಕ್ಕೆ ನಾನು ನಮ್ಮ ಮನೆತನಕ್ಕೆ ಮತ್ತೆ ನಮ್ಮ ಗುರುಹಿರಿಯರಿಗೆ ಒಂದು ಆಶೀರ್ವಾದದಿಂದ ಸಿಕ್ಕಿದೆ ಅಂತ ಅನ್ಕೋತೀನಿ. ಜೊತೆಗೆ ಈ ಒಂದು ಕಾರ್ಯ ನಮ್ಮ ಇತಿಹಾಸ ಪುಟದಲ್ಲಿ ಸೇರುವಂತ ವಿಷಯ. ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಭಗವಂತನಲ್ಲಿ ಒಂದು ಧನ್ಯತಾ ಭಾವ. ಜೊತೆಗೆ ಈ ಒಂದು ಎಲ್ಲರೂ ಅಭಿಮಾನ ತೋರಿಸ್ತಾ ಇದ್ದಾರೆ, ಇದಕ್ಕೆ ಹೇಳ್ತೀರಾ? ನನಗೆ ನನಗೇನು ಮಾತಾಡ್ಲಿಕ್ಕೆ ಆಗ್ತದೆ. ಇಷ್ಟು ಜನ ಪ್ರೀತಿ, ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ನಾನು ಈ ಕೆಲಸ ಮಾಡಿದ್ದಕ್ಕೂ ಸಾರ್ಥಕತೆ. ಈಗ ನಿಮ್ಮೆಲ್ಲರ ಖುಷಿ ನೋಡಿ ನನಗೆ ನಾನು ಕೆಲಸ ಮಾಡಿದ ಸಾರ್ಥಕವಾಯ್ತಪ್ಪ ಅಂತ ಅನಿಸ್ತಾ ಇದೆ. ಇದು ಹೇಳಿದ್ನಲ್ಲ, ಇದು ಕಲೆಗೆ ಸಿಕ್ಕ ಗೌರವ. ಇದು ಕಲೆಗೆ ಒಂದು ನಮ್ಮೆಲ್ಲರ ಈ ಒಂದು ಸನ್ನಿವೇಶದಲ್ಲಿ ನನ್ಗನ್ಸುತ್ತೆ ನಮ್ಮ ಭಾರತೀಯರಲ್ಲಿ ರಾಮನ ಮೇಲಿರೋ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲ, ನನಗೆ ಒಂದು ಉದ್ದೇಶ ಇಷ್ಟೇ ಇದ್ದಿದ್ದು, ಒಂದು ಒಳ್ಳೆ ಕೆತ್ತನೆ ಕೆಲಸ ಮಾಡಿ ನಾನು ದೇಶಕ್ಕೆ ಸಮರ್ಪಣೆ ಮಾಡಬೇಕಿತ್ತು. ಒಂದು ಸಣ್ಣ ಹಳ್ಳಿಯಿಂದ ಬರೋ ಗುರು ಹಿರಿಯರಿಗೂ ಅವರು ದರ್ಶನ ಕೊಡಬೇಕು. ನನ್ನ ಉದ್ದೇಶ ಬರೀ ನಾವು ಟ್ರಸ್ಟ್ ಮೆಂಬರ್ಸ್ಗೆ ಸೆಲೆಕ್ಟ್ ಆಗುವಂಥದ್ದಲ್ಲ.
ನನ್ನ ಉದ್ದೇಶ ಇದ್ದಿದ್ದು ಹಳ್ಳಿಯಿಂದ ಬರೋ ಪ್ರತಿಯೊಬ್ಬ ನಮ್ಮ ದೇಶದ ನಾಗರಿಕರಿಗೂ ಅದು ದರ್ಶನ ಕೊಡಬೇಕು, ನಾನು ಅದನ್ನ ಹುಡುಕ್ಬೇಕು ಕಲ್ಲಿನೊಳಗೆ ಅಂತ ನಾನು 7 ತಿಂಗಳಿಂದ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ಈಗ ಇದೆಲ್ಲ ಇಷ್ಟು ಪ್ರೀತಿ ತೋರಿಸ್ತಾ ಇರೋದು ನೋಡಿದ್ರೆ ನನ್ನ ಕೆಲಸ ಸಾರ್ಥಕವಾಯಿತು ಅಂತ ಅನ್ಸುತ್ತೆ. ಇದು ನೋಡಿ, ಭಗವಂತ ಏನ್ ಬೇಕು ಅಂತ ಅವರು ಹೇಳಿ ಮಾಡಿಸ್ಕೊಂಡಂಗಿದೆ. ನಿಮಗೆ ಈ ವಿಗ್ರಹಕ್ಕೆ ಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಕಲ್ಲನ್ನ ಕೊಡಕ್ಕೆ ಪ್ರಪಂಚದ ಎಲ್ಲಾ ಕಡೆಯಿಂದ ರೆಡಿ ಇರ್ತಾರೆ. ಆದ್ರೆ ಅವರು ಒಂದು ಸಣ್ಣ ರೈತರ ಜಮೀನಲ್ಲಿ ಮೈಸೂರಿಗೆ ಕಾಡಿಗೆ ಹತ್ರವಾದ HD ಕೋಟೆಯಿಂದ ಈ ಕಲ್ಲು ಆಯ್ಕೆ ಆಗಿರೋದು ತುಂಬಾ ಆಶ್ಚರ್ಯಕರ. ನಾನಲ್ಲಿದ್ದೆ 7 ತಿಂಗಳಿಂದ. ನೀವು 2 ಟನ್ ಚಿನ್ನ ಬೇಕು ಅಂದ್ರೆ ಕೊಡಕ್ಕೆ ರೆಡಿ ಇದ್ದಾರೆ. ಅಂತದ್ರಲ್ಲಿ ನಮ್ಗೆ ಈ ಕಲ್ಲು ನಮ್ಗೆ ಸೆಲೆಕ್ಟ್ ಆಗಿರೋದು ನಮ್ಮೆಲ್ಲರ ಪುಣ್ಯ. ಈ ಒಂದು ಕೆಲಸ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ, ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ. ನೀವೆಲ್ಲ ತೋರಿಸೋ ಪ್ರೀತಿಗೆ ನಾನು ಚಿರಋಣಿ. ಎಲ್ಲರಿಗೂ ನನ್ನ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ. ಅರುಣ್ ಯೋಗಿರಾಜ್ ಅವರು ಕರುನಾಡಿಗೆ ಬಂದು ಇಳಿದ ಬಳಿಕ ಕೊಟ್ಟಂತಹ ಮೊದಲ ಪ್ರತಿಕ್ರಿಯೆ ಇದು. ಅದ್ಭುತವಾದಂತ ಮಾತನ್ನ ಹೇಳಿದ್ರು ಅವರು. ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಕಲ್ಲನ್ನ ಕೊಡಬಹುದಿತ್ತು, ಕೊಡೋದಕ್ಕೆ ತುಂಬಾ ಜನ ಸಿದ್ಧರಾಗಿದ್ರು. ಆದ್ರೆ ಮೈಸೂರಿನ ಒಬ್ಬ ಸಾಮಾನ್ಯ ರೈತನ ಜಮೀನಲ್ಲಿ ಸಿಕ್ಕಂತ ಕಲ್ಲು ಆಯ್ಕೆ ಆಗಿದ್ದು ಬಹಳ ಸಂತೋಷ ಅಂದ್ರು. English bite, sir. One. ಸತ್ಯ. ಅರುಣ್ ಯೋಗಿರಾಜ್ ಅವರು ಹೇಳಿದಂತಹ ಮಾತು 100ಕ್ಕೆ 100ರಷ್ಟು ಸತ್ಯ. ಕೋಟಿ ಬೆಲೆ ಬಾಳುವಂತ ಕಲ್ಲು ಯಾರು ಬೇಕಾದ್ರೂ ಕೊಡೋದಕ್ಕೆ ಸಿದ್ಧರಾಗಿದ್ರು. ಕೋಟಿ ಗಟ್ಟಲೆ ಬೆಲೆ ಬಾಳೋ ಕಲ್ಲಾಕೆ ಚಿನ್ನವನ್ನೇ ಕೊಡ್ತಾ ಇದ್ರು. ಚಿನ್ನದ ಇಟ್ಟಿಗೆ ಕೊಟ್ಟವರು ಚಿನ್ನವನ್ನ ಕೊಡ್ತಾ ಇರ್ಲಿಲ್ವಾ ಮೂರ್ತಿಯನ್ನ ಮಾಡೋದಕ್ಕೆ? ಆದ್ರೆ ಮೈಸೂರಿನ ಒಬ್ಬ ಸಾಮಾನ್ಯ ರೈತನ ಜಮೀನಲ್ಲಿದ್ದಂತ ಕಲ್ಲಿನಲ್ಲೇ ಬಾಲರಾಮನಾಗಬೇಕು ಅನ್ನೋ ಒಂದು ವಿಧಿ ಲಿಖಿತ, ಆ ಲಿಖಿತ ಬರೆದಾಗಿತ್ತು ಅಂತ ಅನ್ಸುತ್ತೆ. ಶ್ರೀರಾಮನು ಕೂಡ ಅದನ್ನೇ ಬಯಸಿದ್ದ ಅಂತ ಕಂಡು ಬರ್ತಾ ಇದೆ. ಮೈಸೂರಿನ ಕಲ್ಲು ಆಯ್ಕೆ ಆಗಿರೋದು ಬಹಳ ಸಂತೋಷ. ಮೈಸೂರಿನ ಶಿಲ್ಪಿ ಆ ಕಲ್ಲನ್ನ ಕೆತ್ತಿ ಬಾಲರಾಮನ ಅದ್ಭುತವಾದಂಥ ಮೂರ್ತಿಯನ್ನ ಮಾಡಿದ್ದು ಕೂಡ ಬಹಳ ಹೆಮ್ಮೆಯ ವಿಚಾರ. ಇದಕ್ಕೆ ಹೇಳೋದು ಅಯೋಧ್ಯ ರಾಮ ಮಂದಿರಕ್ಕೂ ಕರ್ನಾಡಿಗೂ ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನ. Sir, one. ಕೈ ಬಿಡು.